ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ರುಪಾ ತಾಯಿ ಕೃಪಾಗೆ. ಸೊ ಇವತ್ತಿನ ವಿಶೇಷ ಏನಿದೆ ಅಂದರೆ ನಾವು ಒಂದು ಒಳ್ಳೆ ಓಲ್ಡ್ ರೆಸ್ಟೋರೆಂಟ್ ಆಗಿರುವಂಥ ಬೆಂಗಳೂರಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಲೈಫ್ ಟೈಮಲ್ಲಿ ಒಂದ್ಸತಿ ಆದರೂ ಇಲ್ಲಿ ಬರಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಸೊ ನಾನು ಆ ದಿನ ಇವತ್ತು ಬಂದೇ ಬಿಟ್ಟಿದೆ. ನಾವು ಏನೆಲ್ಲ ಮಾಡ್ತೀವಿ, ಆ್ಯಂಬಿಯನ್ಸ್ ಯಾವ ಥರ ಇದೆ, ಏನೆಲ್ಲ ಫುಡ್ ಆರ್ಡರ್ ಮಾಡ್ತೀವಿ, ಯಾವ ಥರ ಅಲ್ಲಿ ಎಲ್ಲ ಔಟಿಂಗ್ ಇದೆ ಅಂತ ನೋಡಬೇಕು ಅಂತ ತುಂಬ ಕುತೂಹಲ ಇದೆ. ಸೊ ನಿಮ್ಮಷ್ಟು ನಾನು ಎಕ್ಸೈಟ್ ಆಗಿದ್ದೀನಿ. ಸೊ ಲೆಟ್ಸ್ ಗೋ. ಏನೆಲ್ಲ ಆರ್ಡರ್ ಮಾಡ್ತೀವಿ, ಯಾರೆಲ್ಲ ಇದ್ದಾರೆ, ಸೊ ಎಲ್ಲ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶ್ರುಪಾ ತಾಯಿ ಕೃಪಾ. ಸೊ ಲೆಟ್ಸ್ ಗೋ. ಸೊ ಇಬ್ರು ಬೀಗ್ರು ಚೂಡಿದಾರ್ಸ್ ಮ್ಯಾಚಿಂಗ್, ಒಬ್ರು ವೈಟ್ ಒಬ್ರು ಬ್ಲ್ಯಾಕು. ಇಲ್ಲಿ ನೋಡೋದಾದ್ರೆ ನಮ್ಮ ಅಣ್ಣ ಅತ್ತಿಗೆ. ಹಾಯ್. ಸೊ ನಾವು ಬಂದಿದ್ದೀವಿ ಒಂದು ಬ್ಯೂಟಿಫುಲ್ ಆದ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್, ಅದೇ ಬೌರಿಂಗ್ ಇನ್ಸ್ಟಿಟ್ಯೂಟ್. ಸೊ ನನ್ನ ಮಗಳು ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ಫೈನಲಿ ನಾನು ಒಳಗಡೆ ಬಂದಾಯಿತು. ತುಂಬ ದಿವಸದಿಂದ ಆಸೆ ಇತ್ತು ಒಳಗಡೆ ಬರಬೇಕು, ಈ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ಲಿ ಎಂಜಾಯ್ ಮಾಡಬೇಕು. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿದೆ, ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಇವಳು ಯಾರಂತ ನೋಡ್ತಾ ಇದ್ದೀರಾ, ನನ್ನ ಕಸಿನ್, ನಮ್ಮ ಅತ್ತೆ ಮಗಳು ಮೇಘ ಅಂತ. ಸೊ ಇವಳಿಂದ ನಾನು ಇವತ್ತು ಈ ಪ್ಲೇಸಿಗೆ ಬರೋಗಾಯಿತು. ತುಂಬ ದಿವಸದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಬರಬೇಕು, ಈ ಪ್ಲೇಸ್ ಎಲ್ಲ ನೋಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಘ. ಮತ್ತು ಇವತ್ತು ಏನೆಲ್ಲ ನಾವು ಎಂಜಾಯ್ ಮಾಡ್ತಾಯಿದ್ದೀರೋ ಆ ಕಾರಣ ಓನ್ಲಿ ಗೋಸ್ ಟು ಮೇಘ ಅಂತ ಹೇಳ್ಬೋದು. ನನ್ನ ಫ್ಯಾಮಿಲಿ ಆಗಲಿ, ಇವತ್ತು ನಾವು ಬಂದಿರೋವಂಥ ಪ್ಲೇಸ್ ಆಗಲಿ ಅಷ್ಟು ಸಖತ್ತಾಗಿದೆ. ನಾನು ನೋಡ್ತಾ ಇದ್ದೀನಲ್ಲ ಎಷ್ಟು ಕ್ಲಿಯರ್ ಆಗಿ ವಿತ್ ಗ್ರೀನರಿ ಆಗಿದೆ. ಯಾವುದೇ ಕ್ಲೈಮೇಟ್ ಆಗಲಿ ಈ ಥರನೇ ಇರುತ್ತೆ, ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಫುಡ್ ಅಂತ ಬರೋದಾದರೆ ಕಾಂಟಿನೆಂಟಲು, ಇಟಾಲಿಯನು, ಜರ್ಮನಿ, ಇಂಗ್ಲೆಂಡ್ ಎಲ್ಲ ಥರ ಫುಡ್ ಸಿಗುತ್ತೆ. ನಾನಂತೂ ಎಲ್ಲ ಫುಡ್ಡು ಇವತ್ತು ಇಷ್ಟಪಟ್ಟು ತಿಂದಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ಇದೆ. ಸ್ಟೇ ಟ್ಯೂನ್, ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಬರೀಬೇಕು. ಅಯ್ಯಯ್ಯ. ಇಬ್ಬರು ಅಜ್ಜಿದಿರು ಮೊಮ್ಮಗಳನ್ನ ಇಟ್ಕೊಂಡು ನಿಂತಿದ್ದಾರೆ. ಹಾಯ್. ಊಟ ಆಯ್ತಾ ಎಲ್ಲಾರ್ದು? ಏನೇನು ತಿಂದ್ರಿ? ಚಿಕನ್, ಕಬಾಬ್, ಲಾಲಿಪಾಪ್, ಫಿಶ್ಶು ಎಲ್ಲ ತಿಂದ್ರಾ? ಹೇಗಿತ್ತು ಟೇಸ್ಟು? ಸೂಪರ್. ಓಕೆ, ಇವಾಗ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಓಕೆ, ಕಾಫಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀರಾ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ? ಸೊ ಲೇಕ್ ವ್ಯೂ 1930, ಒನ್ ಆಫ್ ದಿ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಎಮ್ ಜಿ ರೋಡ್ ಅಂತ ಹೇಳ್ಬೋದು. ಎಲ್ಲರೂ ಎಮ್ ಜಿ ರೋಡ್ ಬಂದರೆ ಐಸ್ ಕ್ರೀಮ್ ಪಾರ್ಲರ್ ಯಾವುದಂದರೆ ಲೇಕ್ ವ್ಯೂ ಅಂತಲೇ ಹೇಳೋದು. ಸೊ ಬೌರಿಂಗ್ ಇನ್ಸ್ಟಿಟ್ಯೂಟಿಂದ ಇಲ್ಲಿ ತುಂಬ ಹತ್ತಿರ ಇರುವಂಥ ಲೇಕ್ ವ್ಯೂಗೆ ಬಂದಿದ್ದೀವಿ. ನೋಡೋಣ ಯಾವ್ದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಇನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಆರ್ಡ್ರ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ. ಓಕೆ. ಸೊ ಹಾಟ್ ಲಿಸ್ಟ್ ಇಸ್ ದಿಸ್.
हाँ गवा गवा पूरा गालो में जाते पूरा गालो काय लई गरम ऊट ಟಚ್ करಲ್ಲ ते मी अविनाश मामा काय विचार ನಮ್ಮ ದಿನ ಇವತ್ತು ಇಲ್ಲಿಗೆ ಮುಗಿದಿದೆ. ಸೊ ಮನೆಗೆ ಹೋಗೋ ಟೈಮ್ ಆಗಿದೆ. ನೋಡಿ ಮೆಟ್ರೋ ಹೋಗ್ತಾ ಇದೆ. ಸೊ ಮೆಟ್ರೋ ಆಪೋಸಿಟೇ ಲೇಕ್ ವ್ಯೂ ಇತ್ತು. ತುಂಬ ಮಸ್ತಾಗಿತ್ತು, ಟೇಸ್ಟ್ ಅಂತು. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಲೇಕ್ ವ್ಯೂ ಅಂತ ಹೇಳ್ಬೋದು MG ರೋಡಲ್ಲಿ. ಅದನ್ನು ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ನೋಡಿದ್ದು ನಾನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಥರ ಇತ್ತು, ಯಾಕಂದರೆ ಎಲ್ಲ ಓಲ್ಡ್ ಮೆಮೊರೀಸ್, ಓಲ್ಡೆಸ್ಟ್ ಹೋಟೆಲ್ಸ್ ಇತ್ತು. ಸೊ ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಮತ್ತು ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಬಾಯ್. धीमहि तन्नो सोमः प्रचोदयात्